ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ದಿನಾಂಕ 13/9/2024 ಶುಕ್ರವಾರ ಮಾಗಡಿ ಪಟ್ಟಣದ ಹೊಸಪೇಟೆ ವೃತ್ತದಲ್ಲಿನ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತದ ಮಾಗಡಿ ನೂತನ ಶಿಬಿರ ಕಚೇರಿಯ ಕ್ಷೀರಭವನವನ್ನು ಲೋಕಾರ್ಪಣೆ ಮಾಡಲು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಹಕಾರ ಸಚಿವ KN ರಾಜಣ್ಣ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಪಶುಸಂಗೋಪನೆ ಸಚಿವ K ವೆಂಕಟೇಶ್, ಶಾಸಕ HC ಬಾಲಕೃಷ್ಣ ಹಾಗೂ ಇನ್ನೂ ಅನೇಕ ಮಂತ್ರಿಗಳು, ಸಂಸದರು, ಶಾಸಕರುಗಳು ಆಗಮಿಸಲಿದ್ದಾರೆ. ಆದ್ದರಿಂದ ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬಮೂಲ್ನ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇವತ್ತು ಮಾಗಡಿ ತಾಲೂಕಿನಲ್ಲಿ ಹಾಗೂ ಮಾಗಡಿ ಮತಕ್ಷೇತ್ರದಲ್ಲಿ ಒಂದು ಹಾಲು ಉತ್ಪಾದಕರ ಬೆಂಗಳೂರು ಸಹಕಾರ ಹಾಲು ಉತ್ಪಾದಕರ ವತಿಯಿಂದ ಮಾಗಡಿ ತಾಲೂಕಿನಲ್ಲಿ ಒಂದು ಶಿಬಿರ ಕಚೇರಿಯನ್ನು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಈ ಕ್ಷೀರ ಭವನ ಉದ್ಘಾಟನೆಗೆ ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಅದರಿಂದ ಈ ಒಂದು ಕ್ಷೀರ ಭವನವನ್ನು ನಮ್ಮ ಹಾಲು ಉತ್ಪಾದಕ ರೈತರಿಗೋಸ್ಕರ ಈ ಒಂದು ಸುಸಜ್ಜಿತವಾದ ಬಿಲ್ಡಿಂಗನ್ನು ಇಲ್ಲಿ ಕಟ್ಟಿದ್ವಿ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿರುವಂಥದ್ದು. ನಾವು ಹಿಂದೆ ಬಾಡಿಗೆ ಸುಮಾರು ವರ್ಷದಿಂದ ಬಾಡಿಗೆಯಲ್ಲಿದ್ದು ನಮ್ಮದೇ ಆದಂಥ ಯಾಕೆ ಬಿಲ್ಡಿಂಗ್ ಕಟ್ಕೋಬಾರ್ದು, ನಮ್ಮ ರೈತರು ಬಂದು ಹೋಗಲಿಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಬಿಲ್ಡಿಂಗ್ ಇರಬೇಕು ಅಂತೇಳಿ. ಯಾಕೆಂದರೆ ರೈತರು ಇಲ್ಲಿ ನಾವು ಹೈನುಗಾರಿಕೆ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಬೇಕು. ಹೈನುಗಾರಿಕೆ ಬಗ್ಗೆ ಅವರಿಗೆ ತರಬೇತಿಯನ್ನು ಕೊಡಬೇಕು. ಹಸುಗಳನ್ನು ಸಾಕೋದು ಹೆಂಗೆ ಅನ್ನೋದ್ರ ಬಗ್ಗೆ ಇರಬೇಕು. ಹಾಲು ಯಾವ ರೀತಿ ಗುಣಮಟ್ಟವನ್ನು ಕೊಡಬೇಕು, ನಾವು ಗುಣಮಟ್ಟ ಕೊಟ್ಟರೆ ಗ್ರಾಹಕರಿಗೆ ಏನು ಅನುಕೂಲ ಆಯ್ತದೆ ಅನ್ನೋ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡಬೇಕು. ಇಲ್ಲಿ ಹಲವಾರು ಸಭೆಗಳನ್ನು ಮಾಡಬೇಕು, ಚರ್ಚೆಗಳು ಮಾಡಬೇಕು. ಹಾಗಾಗಿ ಇಂಥ ಒಂದು ಉತ್ತಮವಾದಂಥ ಬಿಲ್ಡಿಂಗ್ನಲ್ಲಿ ರೈತ ಕುಂತಿದ್ದು ಹೋದರೆ ಅವ್ನಿಗೇನೋ ನಂದು ಅನ್ನೋದೊಂದು ಭಾವನೆಯನ್ನು ಬರುವಂಥದ್ದು, ಸಮಾಧಾನ ಆಯ್ತದೆ ಅವ್ರಿಗೆ ಅಂತೇಳಿ ಇಂಥ ಉತ್ತಮವಾದಂಥ ಬಿಲ್ಡಿಂಗನ್ನು ನಮ್ಮ ನಾಯಕರಾದ ಬಾಲಕೃಷ್ಣ ಅವರ ಆದೇಶದ ಮೇರೆಗೆ ಬೆಂಗಳೂರು ಹಾಲು ಒಕ್ಕೂಟದ ಕಾರ್ಯಕಾರಿ ಮಂಡಳಿಯವರಿಗೆ ಮನವಿಯನ್ನು ಮಾಡಿ ಇವತ್ತು ಇಂಥ ಉತ್ತಮವಾದ ಬಿಲ್ಡಿಂಗನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದೀವಿ. ಈ ಬಿಲ್ಡಿಂಗನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ನಿಮಗೆಲ್ಲ ಗೊತ್ತಿರುವಂಥದ್ದು ರೈತರ ಮುಖಂಡರು, ರೈತರಿಗೆ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ CM ಸಾಹೇಬರು ಸಿದ್ದರಾಮಯ್ಯವರು ಅವರು ಸಹ ಈಗ ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಡೈನಾಮಿಕ್ ಲೀಡ್ರು ನಮ್ಮ ನಾಯಕರು ಹಾಗೂ ಈ ಜಿಲ್ಲೆಯ ಮುಖಂಡರು ಆದಂಥ DCM DK ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಸಹಕಾರ ಸಚಿವರು KN ರಾಜಣ್ಣವರು, ಅದಾದಮೇಲೆ ಪಶುಸಂಗೋಪನೆ ಸಚಿವರು ವೆಂಕಟೇಶ್ ಅವರು ಹಾಗೂ ನಮ್ಮ ನಾಯಕರಾದಂಥ ಬಾಲಕೃಷ್ಣ ಅವರು ಹಾಗೂ ಇನ್ನೂ ಹಲವು ಮಂತ್ರಿಗಳು ಹಾಗೂ ಮುಖಂಡರುಗಳು ಈ ತಾಲೂಕಿನ ಎಲ್ಲ ರೈತರು ಆಗಮಿಸ್ತಾ ಇದ್ದಾರೆ. ಅದರಿಂದ ನನ್ನ ತಾಲೂಕಿನ ರೈತರಿಗೆ ನಾನು ಮನವಿ ಮಾಡೋದಿಷ್ಟೇ, ಇವೆಲ್ಲ ಮುಖಂಡರು ಬರೋದ್ರಿಂದ ಎಲ್ಲ ನನ್ನ ಸಹಕಾರಿ ಬಂಧುಗಳು ಇವತ್ತೇನು MPCS ಆಗ್ಬೋದು, VSS ಆಗ್ಬೋದು, ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು. ಈ ಭವನ ರೈತರ ಭವನ, ಸರ್ಕಾರ ಸಹಕಾರಿ ಭವನ ಅಂತ ನೀವೆಲ್ಲರೂ ಭಾವಿಸ್ಬೇಕು ಅಂತೇಳಿ ಎಲ್ಲ ಈ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. ಈ ಬಿಲ್ಡಿಂಗಲ್ಲಿ ಹಸುಗಳು ಪರೀಕ್ಷೆ ಮಾಡುವಂಥ ಲ್ಯಾಬ್ ಇರ್ತದೆ. ಲ್ಯಾಬ್ ಮತ್ತು ನಮ್ಮ ರೈತರಿಗೆ ತರಬೇತಿ ಕೊಡಲಿಕ್ಕೆ ಒಂದು ಆಡಿಟೋರಿಯಂ ಇರ್ತದೆ ಹೈನುಗಾರಿಕೆ ಬಗ್ಗೆ ತರಬೇತಿ ಕೊಡೋಕ್ಕೆ. ಅದಾದಮೇಲೆ ನಮ್ಮ ಒಂದು 30-40 ಜನ ಆಫೀಸರ್ಗಳಿರೋಕ್ಕೆ, ಡಾಕ್ಟ್ರು, EOಸು, ಅಟೆಂಡ್ರು ಎಲ್ಲ ಇರೋಕ್ಕೆ ಒಂದು ಆಫೀಸನ್ನು ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮ ಎಲ್ಲ ಪ್ರಾಡಕ್ಟು ಸಿಕ್ಕಬೇಕು ಅಂತೇಳಿ ಒಂದು ಪಾರ್ಲರನ್ನು ಮಾಡ್ತೀವಿ.
ಮಾಡ್ತೀವಿ. ಅದಾದಮೇಲೆ ಎಲ್ಲ ಮೆಟೀರಿಯಲ್ಸು ಇವತ್ತು ಫೀಡ್ ಹಾಕ್ಬೋದು, ಔಷಧಿ ಹಾಕ್ಬೋದು, ಪೌಡ್ರ್ ಹಾಕ್ಬೋದು, ಏನು ರೈತರಿಗೆ ಮತ್ತು ಪಶುಸಂಗೋಪನೆಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಕೊಳ್ಳೋಕ್ಕೆ ಕೂಡ ನನ್ನ ಮಾಡ್ಕೊಂಡಿದ್ದೀವಿ. ಫೀಡ್ ಇರುತ್ತಾ? ಇಷ್ಟು ಸರ್, ಇಷ್ಟು ವ್ಯವಸ್ಥೆ ಈ ಒಂದು ಬಿಲ್ಡಿಂಗಲ್ಲಿ ಇರ್ತದೆ. ಯಾರು ಇನ್ನೂ ಆಕ್ಟಿವಿಟೀಸು ಏನೋ ಹೈನುಗಾರಿಕೆ ಬಗ್ಗೆ ಏನು ಮಾಡುವುದಕ್ಕೆಲ್ಲನೂ ಅವಕಾಶವನ್ನು ಮಾಡ್ಕೊಂಡಿದ್ದೀವಿ. ಡಾಕ್ಟರ್ಗಳು ಸಹ ಇರ್ತಾರೆ ಸರ್? ಡಾಕ್ಟ್ರು ಕನಿಷ್ಠ 8 ಜನ ಇರ್ತಾರೆ. ನಮ್ಮ ಡಾಕ್ಟ್ರು BVSc ಮಾಡುವಂಥ ಡಾಕ್ಟ್ರು ಯಾರು ಅಟೆಂಡ್ ಅಲ್ಲ, BVSc ಅಂದರೆ ವೆಟನರಿ ಡಾಕ್ಟ್ರುಗಳೇ 8 ಜನ ಇರ್ತಾರೆ. ಹೌದು, 8 ಜನ, 8 ಕಾರು ಅಟೆಂಡ್ರು, EOಸ್ಗಳು ಒಂದು 10 ಜನ ಎಲ್ಲರೂ ಇರ್ತಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಮಾಡಿದ್ರಲ್ಲ ಏನು ಸರ್ ವಿಶೇಷವಾಗಿ ಜಾಗ ಸಿಕ್ತು, ರೋಡ್ ಸೈಡು ಚೆನ್ನಾಗಿದೆ, ರಂಗನಾಥಸ್ವಾಮಿ ದೇವಸ್ಥಾನದ ಹತ್ರ. ಜಿಲ್ಲೆಯಲ್ಲಿ ಎಷ್ಟಿದೆ ಸರ್ ಒಟ್ಟು ಈ ಥರ ಭವನಗಳು? ಈಗಾಗಲೇ ಸುಮಾರು ಜಿಲ್ಲೆಯಲ್ಲಿ ಒಂದು 10 ಕಡೆ ಆಗಿದೆ. ಚನ್ನಪಟ್ಟಣ, ಹೊಸಕೋಟೆ, ದೊಡ್ಡಾಪುರ, ಆನೇಕಲ್ಲು. ಅಂದರೆ ಇಷ್ಟೊಂದು ದೊಡ್ಡದಾಗಿಲ್ಲ. ನಾನು ಅಧ್ಯಕ್ಷ ಆದಮೇಲೆ ಚನ್ನಪಟ್ಟಣ ಒಂದು 5 ಕೋಟಿ ಮಾಡಿದ್ದೀವಿ, 5 ಕೋಟಿ ವೆಚ್ಚಲ್ಲಿ ಮಾಡಿದ್ದೀವಿ. ಹೊಸಕೋಟೆ ಒಂದು 5 ಕೋಟಿ ವೆಚ್ಚಲ್ಲಿ ಮಾಡಿದ್ದೀವಿ. ಇನ್ನು ಕೆಲವೆಲ್ಲ ದೊಡ್ಡಾಪುರ 2 ಕೋಟಿ ವೆಚ್ಚ, ಕನಕಪುರ 2 ಕೋಟಿ ವೆಚ್ಚ, ದೇವನಹಳ್ಳಿನೂ ಒಂದು 2-2.5 ಕೋಟಿ ವೆಚ್ಚಲ್ಲಿ ಮಾಡಿದ್ದೀವಿ. ಇನ್ನೂ ಕೆಲವು ಕಡೆ ಆಗಬೇಕು, ಜಾಗದ ಕೊರತೆ ಇದೆ. ಎಲ್ಲವನ್ನು ಹಂತವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಏಕೆಂದರೆ ಅತಿ ಹೆಚ್ಚು ಅವಶ್ಯಕತೆ ಇರುವಂಥದ್ದು ಇವತ್ತು ಹೈನುಗಾರಿಕೆ ತೊಡಸ್ಕೊಂಡಿರುವಂಥ ರೈತರು. ನಿಮಗೆ ಗೊತ್ತಿರುವಂಥದ್ದು ಎಲ್ಲ ಸಹಕಾರಿಗಳು 80% ಸಹಕಾರಿಗಳಾಗಿದ್ದಾರೆ ಇವತ್ತು. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ತೊಡಸ್ಕೊಂಡಿರುವಂಥ ರೈತರು 1,30,30,000 ಜನ. ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ತೊಡಸ್ಕೊಂಡಿರುವಂಥ ಜನ 1,30,30,000 ಜನ ಪ್ರತಿದಿನ ಹಾಲಾಕುವಂಥದ್ದು. ಇವಾಗ 14 ಲಕ್ಷ ಲೀಟರ್ ಆಗಿದೆ. ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾಳೆ 17 ಲಕ್ಷಕ್ಕೆ ಹೋಗಿದ್ದು. ಸ್ವಲ್ಪ ಇನ್ನೂ ಮೇಲೆ ಗೊತ್ತಿರುವಂಥದ್ದು ಹೈನುಗಾರಿಕೆ ಸ್ವಲ್ಪ ಏನು ಉಳಿತಾ ಇಲ್ಲ ಅನ್ನೋದೊಂದು ರೈತರಲ್ಲಿ ಇದೆ. ಈಗ ಎಲ್ಲ ರಾಜ್ಯದಲ್ಲಿ ಆಗುವಿಕೆ ಜಾಸ್ತಿ ಇದೆ, ನಮ್ಮಲ್ಲಿ ಕಡಿಮೆ ಇದೆ. ನಾವು ಮುಖ್ಯಮಂತ್ರಿಗಳೆಲ್ಲ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಅಲ್ಲಿ ಬೆಳೆಸಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ KMF ಮನವಿ ಮಾಡಿದ್ವಿ. ಅವ್ರು ಮಾಡಿ, ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ಆದ ಬೆಲೆ 55ರಿಂದ 60 ರೂಪಾಯಿ ಇದೆ ಮಾರಾಟ. ನಮ್ಮಲ್ಲಿ 40ರಿಂದ 45 ರೂಪಾಯಿ. ರೈತರಿಗೆ ಅವರಾಗಲೇ 40 ರೂಪಾಯಿ 45 ರೂಪಾಯಿ ಕೊಡ್ತಾವ್ರೆ. ನಮ್ಮಲ್ಲಿ ಬರೀ 32 ರೂಪಾಯಿ ಕೊಡ್ತಾಯಿದೆ. ಹೀಗಾಗಿ ಸ್ವಲ್ಪ ಹಿಂದೆ ಇದ್ದೀವಿ. ಅಂದರೆ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದೆ. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಣ್ಣ DK ಶಿವಕುಮಾರ್ ಅವರು ಹೇಳಿದರು, ಇನ್ನೂ 2 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದರು. ನಾಳೆ ಅವರು ಅದನ್ನು ಮನವರಿಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ 2 ರೂಪಾಯಿ ಹೆಚ್ಚಿಗೆ ಮಾಡಿಕೊಡಿ, ರೈತರು ಸಂಕಷ್ಟದಲ್ಲವರೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ, ಉತ್ತಮವಾದ ರೈತರಿಗೆ ಎಲ್ಲ ರೀತಿ ಸೋರುವಿಕೆ ಇಲ್ಲದೆ ತಲುಪ್ತಾ ಇದೆ. ಇನ್ನೂ ಸೋರುವಿಕೆ ಇಲ್ಲ. ಇನ್ನು 2 ರೂಪಾಯಿಯನ್ನು ನೀವು ಹೇಳಿದ್ರಿ ಹೆಚ್ಚಿಗೆ ಮಾಡಿಕೊಡಿ ಅಂತ ರೈತರ ಪರವಾಗಿ ನಾಳೆ ಒಂದು ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯವರು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಎಲ್ಲ ರೈತರು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಈಗ ಹೆಚ್ಚಿಗೆ ಅಂದರೆ ಎಚ್ಚರಿಸಿ ಕೇಳಬೇಕು ಅಂತ ಮಾಡ್ಕೊಂಡಿದ್ದೀವಿ. ಪೌಡ್ರ್ ಪ್ಲಾಂಟ್ ನಮ್ಮಲ್ಲಿ ಆಗಿದೆ. ನಮ್ಮಲ್ಲಿ ಅದೇಗ ಕನಕಪುರದಲ್ಲಿ ಪೌಡ್ರ್ ಪ್ಲಾಂಟು 10 ಲಕ್ಷ ಲೀಟ್ರ್ ಪೌಡ್ರ್ ಪ್ಲಾಂಟ್ ಮಾಡಿದ್ದೀವಿ. ಪಶುಹಾರ ಘಟಕ ಮಾಡಬೇಕು ಅಂದ್ಕೊಂಡು KMF ಅನುಮತಿ ಕೊಡ್ತಾ ಇಲ್ಲ. ಅಲ್ಲ, ಪಶುಹಾರ ಘಟಕ ಮಾಡಬೇಕು ಅಂತ ನೆಲಮಂಗಲದಲ್ಲಿ 15 ಎಕರೆ ಜಮೀನನ್ನು ತಗೊಂಡಿದ್ದೀವಿ. ಆಮೇಲೆ ಇದು ಟೆಟ್ರಾ ಪ್ಯಾಕ್ ಮಾಡಬೇಕು ಅಂತ ಹೇಳಿ ನಾವು ಅಲ್ಲೇ ದೊಡ್ಡಬಾಪುರದಲ್ಲಿ 14 ಎಕರೆ ತಗೊಂಡಿದ್ದೀವಿ. ಈಗಾಗಲೇ ಐಸ್ ಕ್ರೀಮ್ ಪ್ಲಾಂಟನ್ನು ಕನಕಪುರದಲ್ಲೇ ಮಾಡಬೇಕು ಅಂತ ನಮ್ಮ ಕಾರ್ಯಕಾರಿ ಮಂಡಳಿ ತೀರ್ಮಾನ ಮಾಡಿ ಅಲ್ಲೇ ಟೆಂಡರ್ ಕರೆದಿದ್ವಿ. ಸುಮಾರು ಒಂದು 30-35 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಮ್ ಪ್ಲಾಂಟನ್ನು ಮಾಡಬೇಕು, ಬೇಡಿಕೆ ಜಾಸ್ತಿ ಇದೆ ಅಂತೇಳಿ ಕನಕಪುರದ ಜಾಗ ಇತ್ತು, ಅಲ್ಲೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸರ್, ಹೈನುಗಾರಿಕೆ ಮಾಡ್ತಿರುವಂಥ ನಮ್ಮ ತಾಲೂಕಿನ ಜನತೆಗೆ ಈ ಮಾಧ್ಯಮದ ಮುಖಾಂತರ ಏನೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಹೈನುಗಾರಿಕೆ ನಮ್ಮ ರೈತರಿಗೆ ಅವ್ರದ್ದೇ ಆದಂಥ ಒಂದು ಸ್ವಂತ ಬಿಲ್ಡಿಂಗ್ ಆಗಲಿದೆ. ಏನಾದ್ರು ಮನೆಯಲ್ಲಿ ಹೆಂಗೆ ಕುಂತು ನಿಂತು ಎದ್ದು ಹೋಗ್ಬೋದು, ಅದೇ ರೀತಿಯಲ್ಲಿ ಅವರಿಗೆ ಒಂದು ಉತ್ತಮವಾದಂಥ
ಹೈನುಗಾರಿಕೆ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಇಲ್ಲಿ ಬಂದು ಹೋಗೋದಕ್ಕೆ ಅವ್ರದ್ದೇ ಆದಂಥ ಒಂದು ಮನೆ ಆಗಿದೆ. ಪ್ರತಿಯೊಂದಕ್ಕೂ ಅನುಕೂಲ ಆಗುವಂಥದ್ದು. ಇದು ಅವ್ರು ಸ್ವಂತದ್ದು, ನಂದಲ್ಲ, ರೈತದಿದೆ. ಅವ್ರದ್ದೇ ಆದಂಥ ಒಂದು ಸ್ವಂತ ಮನೆಯಾಗಿದೆ ಅಂತ ನನ್ನ ಭಾವನೆ. ಇದು ವೆಚ್ಚ ಯಾವುದೇ ಸರ್ಕಾರದ್ದಲ್ಲ, ಇದು ವೆಚ್ಚ ಪೂರ್ತಿ ರೈತರು ದುಡ್ಡು ಬೆಂಗಳೂರು ಹಾಲು ಒಕ್ಕೂಟ. ಇವತ್ತು ಏನು ನಾವು ನಮ್ಮ ನರಸಿಂಹಣ್ಣ ಅವರು ಸುಮಾರು 30 ವರ್ಷ ನಮ್ಮ ಒಕ್ಕೂಟದಲ್ಲಿ ಸೇವೆ ಸಲ್ಲಿಸಿದ್ದಕ್ಕೋಸ್ಕರನೇ ನಾವು ಒಂದು ಕಾಣಿಕೆ ಅವರು ಏನೇನು ಕೇಳಿದ್ರು ಅವತ್ತು ಈ ಜಾಗ ತಗೊಳ್ಳೋದಕ್ಕೆ ಆಗಲಿ, ಆಮೇಲೆ ಈ ಬಿಲ್ಡಿಂಗ್ ಇದೇ ಥರ ಬರಬೇಕು ಅನ್ನೋದು ಅವ್ರ ಇಚ್ಛೆ ಇತ್ತು. ಅದಕ್ಕೋಸ್ಕರ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನೀವು ಮಾಡಿ, ನೀವು ಸೇವೆಗೋಸ್ಕರ ನಾವು ಅದೊಂದು ಕಾಣಿಕೆಯಾಗಿ ನಿಮ್ಮ ಮಾಗಡಿ ತಾಲೂಕು ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಒಂದು ಭವ್ಯವಾದ ಕಟ್ಟಡನ ನಾವು ಕಟ್ಕೊಟ್ಟಿದ್ದೀವಿ. ಅದು ಮುಂದೆ ನಮ್ಮ ಹಾಲು ಒಕ್ಕೂಟದ ಆಸ್ತಿಯಾಗುತ್ತದೆ. ಪುಣ್ಯಭೂಮಿ ಮಾಗಡಿಗೆ ಕೆಂಪೇಗೌಡರ ಹೆಸರು ಉಳಿಸ್ತಕ್ಕಂಥ ಬಹುದೊಡ್ಡ ಕಾರ್ಯವನ್ನು ಮಾಡಿದ್ದೀರಿ ಸರ್. ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ನಿರ್ದೇಶಕರು, ಅಧಿಕಾರಿಗಳು ಮತ್ತು ನಮ್ಮಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಪುಣ್ಯೋಪದಿ ರೈತರು ಇವರೆಲ್ಲರಿಗೂ ಕೂಡ ತಮ್ಮ ಮೂಲಕ ಹೆಚ್ಚಿನ ಸೌಲಭ್ಯ ಸಿಕ್ಕಲಿ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.